ಈ ಓಣಂ ಹಬ್ಬ ಅಂದರೆ ಏನು? ಕೇರಳದ ಜನ ಓಣಮನ್ನು ಯಾಕೆ ಆಚರಿಸ್ತಾರೆ? ಈ ಓಣಮಲ್ಲಿ ವಿಶೇಷತೆಗಳೇನು? ಓಣಮು 10 ದಿನಗಳ ಕಾಲ ನಡೀತದೆ. ಈ 10 ದಿನಗಳ ಕಾಲ ಇರುವಂಥ ವಿಶೇಷತೆಗಳಾದರೂ ಏನು? 10 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಹಬ್ಬ ಯಾವುದಾದ್ರೂ ಇದೆ ಅಂತಂದರೆ ಅದು ಈ ಓಣಂ ಅಂತ ಹೇಳ್ಬೋದು. ಮೃಗಗಳಿರುವಂಥ ಪ್ರಾಣಿಗಳ ಜೊತೆ ಇರುವಂಥ ಮನುಷ್ಯರನ್ನು ಜೊತೆಗೂಡಿಸಿ ಹಲವಾರು ನೈಸರ್ಗಿಕವಾಗಿರುವಂಥ ಒಂದು ಪ್ರದೇಶಗಳಲ್ಲಿ ಈ ಓಣಮನ್ನು ಆಚರಿಸ್ತಾರೆ. ಈ ವಿಷಯ ಗುರು ಶುಕ್ರಾಚಾರ್ಯರಿಗೆ ತಿಳಿದೋಗ್ತದೆ. ಬಂದಿರುವಂಥವನು ಬ್ರಾಹ್ಮಣನ ಬಾಲಕ ಅಲ್ಲ, ಇವನು ವಿಷ್ಣುವೇ ಅಂತ ಗೊತ್ತಾಗ್ತದೆ. ಹಾಗಾಗಿ ಶುಕ್ರಾಚಾರ್ಯರು ಬಲಿಚಕ್ರವರ್ತಿ ರಾಜನಿಗೆ ಹೇಳ್ತಾರೆ, ಬಂದಿರೋರು ಬಾಲಕ ಅಲ್ಲ, ಅದು ವಿಷ್ಣು ಮಾಯೆ ಅಂತ ಹೇಳ್ತಾರೆ. ನಿನ್ನ ನಿಯಂತ್ರಣದಲ್ಲಿರುವ ಎಲ್ಲ ಜಾಗವನ್ನು 2 ಹೆಜ್ಜೆ ಮುಗಿಸಿದ್ದೀನಿ, ಇನ್ನು 1 ಹೆಜ್ಜೆ ಬಾಕಿ ಇದೆ, ಆ ಹೆಜ್ಜೆ ನಾನು ಎಲ್ಲಿಡ್ಲಿ ಅಂತ ಕೇಳ್ತಾರೆ. ಮನೆಯ ಮುಂದೆ ಹಲವಾರು ಹೂಗಳ ಅಲಂಕಾರವನ್ನು ಮಾಡಿ ಮೊದಲನೇ ದಿನವನ್ನು ಮುಗಿಸ್ತಾರೆ.